ಅಮ್ಮ ಇದೊಂಥರ ಚೆನ್ನಾಗಿದೆ. ಹೇಳ್ದೆ ತಾನೆ ನಾನು. ಹೌದಮ್ಮ, ಚಳಿ ಎಲ್ಲ ಹೋಗ್ತಿದೆ. ಅಮ್ಮ ಆದ್ರೆ ಇದೆಲ್ಲ ಕಷ್ಟ ಅಲ್ವಾ? ಗೀಸರ್ ಇದ್ರೆ ಈಸಿ ಆಗ್ತಿತ್ತು. ನಿಮ್ಗೆಲ್ಲ ಈಸಿಯಾಗಿ ಆಗ್ಬೇಕಲ್ವಾ? ಈ ತರ ಸೌದೆ ಒಲೆ ಬಿಸಿ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅದೇ ಓದ್ ಕೆಲಸ ಆಯ್ತೇನಪ್ಪ? ರಾಗಿದಾರ? ಇದೇನು ನಾನು ಕೂಗ್ತಾನೆ ಇದ್ದೀನಿ, ಹಂಗೆ ಹೋಗ್ತಿದ್ದಾನೆ. ಏನಾಗಿದೆ ಅವನಿಗೆ? ಅದೇ 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 ಕರೆದ್ರಪ್ಪ? ಇಲ್ಲ, ಕೆರದೆ 3 ಸತಿ ಕೂಗಿದ್ದೀನಿ, ಬಡ್ಕೊಂಡಿದ್ದೀನಿ. ಯಾಕೆ, ಏನಾಗಿದೆ ನಿನಗೆ? ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ. ರಾಯರು ಹೇಗಿದ್ದಾರೆ ಅಂತ ಕೇಳಿದೆ. ಹಾಂಪ್ಪ, ಆರಾಮಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಭಾಗ್ಯ ಹೇಗಿದ್ದಾಳೆ? ತುಂಬಾ ಬೇಜಾರಾಗಿದ್ದಾಳ? ಹಾಂ ಅಪ್ಪ, ಬೇಜಾರು ಇದ್ದೇ ಇರುತ್ತಲ್ವಾ, ಬಟ್ ತೋರಿಸ್ಕೊಳ್ತಾ ಇಲ್ಲ. ಪಾಪ ಕಣೋ ಭಾಗ್ಯ, ಎಲ್ಲ ನೋವನ್ನು ತನ್ನೊಳಗೆ ಇಟ್ಕೊಂಡು ಒದ್ದಾಡ್ತಿದ್ದಾಳೆ. ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎಲ್ಲ ಭಾರನೂ ಒಬ್ಳೇ ಹೊರಬೇಕಲ್ಲ. ಒಬ್ಳೆ ಎಷ್ಟು ಅಂತ ಕಷ್ಟ ನೆನೆಸ್ತಾಳೆ. ಜೊತೆಲಿ ನಿಲ್ಲೋದಕ್ಕೆ ಯಾರು ಇಲ್ಲ. ಆದಷ್ಟು ಬೇಗ ಅವಳ ಜೀವನಕ್ಕೊಂದು ದಾರಿ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ಭಾಗ್ಯಂಗೂ ನಿನ್ ಕಂಡ್ರೆ ಇಷ್ಟ. ಆದಷ್ಟು ಬೇಗ ಅವಳ ಜೀವನಕ್ಕೊಂದು ದಾರಿ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ನನಗೆ ನಿಜವಾಗ್ಲೂ ಭಾಗ್ಯ ಅವ್ರ ಮೇಲೆ ಪ್ರೀತಿ ಆಗಿದೆಯಾ? ಇಲ್ಲ ಇಲ್ಲ, ನನಗೆ ಭಾಗ್ಯ ಅವ್ರ ಮೇಲೆ ಪ್ರೀತಿ ಎಲ್ಲ ಏನೂ ಇಲ್ಲ. ಅದು ಬರೀ ಅಡ್ಮಿರೇಷನ್ ಅಷ್ಟೇ, ಅದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ ಅಲ್ವಾ? ನನಗೆ ಒಂದು ಕನ್ಫ್ಯೂಷನ್, ಯಾರ ಮೇಲೂ ಇಲ್ಲದೆ ಇರುವಂಥ ಒಂದು ವಿಚಿತ್ರವಾದ ಭಾವನೆ ಅಂತೂ ಅವ್ರ ಮೇಲೆ ಇರೋದು ನಿಜ. ಅದೇ ಪ್ರೀತಿನ? ಗೆಳತಿ ಹೇಳಿದ ನಿಜಾನಾ? ನನಗೆ ಭಾಗ್ಯ ಅವ್ರ ಮೇಲೆ ಪ್ರೀತಿ ಆಗಿದ್ಯಾ? ಇದು ಪ್ರೀತಿನೇನಾ? ದೇವ್ರೇ, ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಈ ವಯಸ್ಸಲ್ಲಿ ಪ್ರೀತಿ ಆಗೋಕ್ ಸಾಧ್ಯನಾ? ಪ್ರೀತಿಗೆ ವಯಸ್ಸಿಲ್ಲ, ಯಾವಾಗ ಬೇಕಾದ್ರೂ ಪ್ರಾರಂಭ ಆಗ್ಬೋದು. ಹಾ, ಕರೆಕ್ಟ್. ಏನಾದರೂ ಆಗಲಿ, ಇವತ್ತು ಒಂದು ಡಿಸೈಡ್ ಮಾಡಲೇಬೇಕು. ಹಾ, ಇದು ಗೆಳತಿ ಯೂಸ್ ಮಾಡಿದ ಟ್ರಿಕ್ಕು. ಪ್ರೀತಿ ಇದೆಯಾ ಇಲ್ವಾ ಅಂತ 2 ಆಪ್ಷನ್ ಇಟ್ಕೊಳ್ಳೋಣ. 2 ಆಪ್ಷನಲ್ಲಿ ಒಂದು ಚೂಸ್ ಮಾಡಕ್ ಹೇಳೋಣ. ಯಾರನ್ನ ಚೂಸ್ ಮಾಡಕ್ ಹೇಳೋದು? ಅಪ್ಪ, ಇದೇನಪ್ಪ ಇಷ್ಟೊತ್ತಲ್ಲಿ? ಅದೇ ಕಣ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀನಲ್ಲ, ಇತ್ತೀಚೆಗೆ ಚಳಿ ಜಾಸ್ತಿ ಆಗ್ಬಿಟ್ಟಿದೆ. ನನ್ನ ಸ್ವೆಟ್ರು ಸಾಕಾಗೋದಿಲ್ಲ. ಆ ಲಂಡನ್ನಿಂದ ತಂದಿದ್ದಲ್ಲ ಜರ್ಕಿನ್ ಕೂಡ. ಹಾ, ಕೊಡ್ತೀನಪ್ಪ. ಥ್ಯಾಂಕ್ಸ್ ಕಣ. ಅಪ್ಪ, ಒಂದ್ ನಿಮಿಷ. ಅಪ್ಪ, ಅಪ್ಪ, ಈ 2 ಬೆರಳಲ್ಲಿ ಒಂದು ಬೆರಳು ಮುಟ್ಟಿ. ಏನು ಇದು ಮಕ್ಕಳಾಟ ನಿಂದು? ಅಪ್ಪ, ಏನೋ ಒಂದು ಇಂಪಾರ್ಟೆಂಟ್ ನಿರ್ಧಾರ ಮಾಡ್ತಾ ಇದ್ದೀನಿ, ಪ್ಲೀಸ್ ಒಂದು ಬೆರಳು ಮುಟ್ಟಿ. ಅದೇನೋ ಅಂತ ಇಂಪಾರ್ಟೆಂಟ್ ನಿರ್ಧಾರ ಈ ತರ ಇಷ್ಟೊತ್ತಿನಲ್ಲಿ? ಅಪ್ಪ ಪ್ಲೀಸ್,
ಏನು ಎತ್ತ ಅಂತೆಲ್ಲ ಕೇಳಬೇಡಿ, ಒಂದನ್ನು ಚೂಸ್ ಮಾಡಿ. ತೋರ್ ಬೆರಳು ಮುಟ್ಟಿದ್ರೆ ಪ್ರೀತಿ ಇಲ್ಲ ಅಂತ, ಉಂಗ್ರ ಹಾಕೊಂಡಿರೋ ಮಧ್ಯದ ಬೆರಳು ಮುಟ್ಟಿದ್ರೆ ಪ್ರೀತಿ ಇದೆ ಅಂತ. ನೋಡೋಣ ಯಾವ ಬೆರಳು ಮುಟ್ತಾರೆ ಅಂತ. ಇದೇನಿದು? ಅಪ್ಪ ಪ್ರೀತಿ ಇದೆ ಅನ್ನೋ ಬೆರಳನ್ನ ಮುಟ್ಬಿಟ್ರಲ್ಲ. ಅಕ್ಕ ಬೆಂಕಿ! ಅಯ್ಯೋ ಬೆಂಕಿ! ಅಮ್ಮ ಬೆಂಕಿ! ಅಮ್ಮ ಅಮ್ಮ ಬೆಂಕಿ! ಬೆಂಕಿನ ಎಲ್ಲೋ? ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದ್ಯಮ್ಮ, ಮನೆ ಬೆಂಕಿ ಹತ್ಬಿಟ್ಟಿದೆ. ಏ ಇಲ್ಲ ಗುಂಡಣ್ಣ, ಬೆಂಕಿ ಹತ್ತಿಲ್ಲ. ಅಮ್ಮ ಕಿಚನ್ ಏನಾದ್ರು ಆಗಿದ್ಯಾ? ಇಲ್ಲ. ಅಮ್ಮ ಮನೇಲಿ ಏನೋ ಆಗಿದೆ, ಒಂದ್ಸಲ ಚೆಕ್ ಮಾಡಮ್ಮ. ಅದಾ ಏನು ಅಂತ ತೋರಿಸ್ತೀನಿ ಬನ್ನಿ. ಅಯ್ಯೋ ಬನ್ನಿ ಅನ್ನಲ್ಲ, ಮನೆಗ್ ಬೆಂಕಿ ಬಿದ್ಬಿಡ್ತಾರೆ. ಬಿಗಿದ ಏನ್ ಹೊಗೆ ಇದು? ಇಬ್ಬನಿ ಬಿದ್ದು ಕಟ್ಟಿಗೆ ಎಲ್ಲ ಬದ್ದೆ ಆಗಿದೆ, ಅದಕ್ಕೆ ಈ ಹೊಗೆ. ನಿಮ್ಮಲ್ಲಿ ಒಣಗಿರೋ ಕಟ್ಟಿಗೆ ಇರ್ಲಿಲ್ವಾ? ಅಯ್ಯೋ ಇತ್ತು, ಇದೇ ಚೆನ್ನಾಗಿ ಉರಿಯುತ್ತೆ ಅಂತ ತಗೊಂಬಂದ್ ಹಾಕ್ದೆ. ಉರಿಬೋದೇನೋ ಅಂತ ತಂದು ಹಾಕ್ದೆ ನೀನು. ಮಕ್ಳು ಮನೆಗೆ ಬೆಂಕಿ ಬಿದ್ಬಿಟ್ಟಿದೆ ಅಂತ ಹೆದರ್ಕೊಂಡು ಓಡ್ ಬಂದ್ ಕೂಗ್ತಿದ್ವು. ಅಪ್ಪ ನೀನ್ ಎದ್ದೇಳು, ನಾನ್ ಮಾಡ್ತೀನಿ. ಎದ್ದೇಳು. ಹೌದೇನೋ, ಅಷ್ಟೊಂದ್ ಭಯ ಆಯ್ತಾ? ಮತ್ ಇಲ್ವಾ ತಾತ, ನೀವ್ ಯಾಕೆ ಇಷ್ಟ ಹೊಗೆ ಹಾಕಕ್ ಹೋದ್ರಿ? ಏನ್ ಮಾಡೋದ್ ಮಕ್ಳ, ನಿಮ್ಮನೆ ತರ ಗೀಸರ್ ಇಲ್ಲ, ಇದೇ ಗಟ್ಟಿ ಇಲ್ಲಿ. ಅದಕ್ಕೆ ಒಲೆಗ್ ಬೆಂಕಿ ಹಾಕೋದ್ ಒಂದೇ ದಾರಿ. ಅಪ್ಪ ಹಸಿದೆಲ್ಲ ತಗೊಂಡ್ ಬಂದ್ ಹಾಕಿದ್ಯಾ ಕಟ್ಗೆನ? ನಾನು ಒಣಗಿರೋ ಕಟ್ಗೆ ಹಾಕ್ತೀನಿ. ಬಾಯ್ ಕಡೆ ಬಿಡು, ನನ್ಗೆ ಕರ್ದಿದ್ರೆ ನಾನೇ ಮಾಡ್ತಿರ್ಲಿಲ್ವಾ? ಇರ್ಲಿ ಇರ್ಲಿ, ನೋಡ ಅಲ್ಲಿದೆ ಆ ಕಡೆ. ಹಾ. ನಿಧಾನ ಹಿಡು ಹಿಡು. ಹಾ ಒಣಗಿರೋ ಕಟ್ಟಿಗೆ. ಹೌದೌದೌದು. ತೆಗೆದ ಬಿಡು ಬಿಡು ಬಿಡು. ಅದು ಹಳೆದ ತೆಗೆದ್ಬಿಡಮ್ಮ. ತೆಗಿತೀನಪ್ಪ, ಕೈ ಸೋಡಲ್ವಾ? ಹುಷಾರ್ ಹುಷಾರ್ ಹುಷಾರು, ಬೀಗರ್ ಕಾಲ್ ಮೇಲೆ ಹಾಕ್ಬಿಟ್ಯಾ. ಸೂಪರ್ ಮಗಳೇ. ಆಯ್ತಾ? ಎಷ್ಟು ಬೈತಿಯಪ್ಪ ನಾನೇನ್ ಮಾಡ್ತಾ ಇರೋ ಕೆಲ್ಸನ. ಚಳಿ ಆಗ್ತಿದ್ಯಾ ಮಕ್ಳ? ಹ್ಞೂ ಅಮ್ಮ. ಬನ್ನಿ, ಒಂದ್ ಒಳ್ಳೆ ಐಡಿಯಾ ಹೇಳ್ತೀನಿ, ಬನ್ನಿ ಕುತ್ಕೊಳ್ಳಿ. ಹುಷಾರು. ಕುತ್ಕೊಳ್ಳಿ ಇದ್ರ ಮೇಲೆ. ಅಮ್ಮ ಬಿಸಿ ಜಾಸ್ತಿ ಆಗ್ತಿದೆ. ಏನೋ ಬಿಸಿ ಜಾಸ್ತಿ ಇದೆ. ನಂಗ್ ಬೇಡ ಇದು. ಬರೀ ಯಾರು ಫಸ್ಟ್ ಕೂತ್ಕೊಳ್ತೀರಾ ಅವ್ರು ಬೆಸ್ಟ್ ಅಂತ. ಮಾವ ನೋಡಿ ಮಾವ, ಅಭ್ಯಾಸನೇನ ಇದು ಕೈ ಕೈ ಅಭ್ಯಾಸ ಮಾಡ್ಕೋಬೇಕು. ಅಮ್ಮ ಇದೊಂಥರ ಚೆನ್ನಾಗಿದೆ. ಹೇಳ್ದೆ ತಾನೇ ನಾನು? ಹೌದಮ್ಮ, ಚಳಿ ಎಲ್ಲ ಹೋಗ್ತಿದೆ. ಅಮ್ಮ ಆದ್ರೆ ಇದೆಲ್ಲ ಕಷ್ಟ ಅಲ್ವಾ? ಗೀಸರ್ ಇದ್ರೆ ಈಸಿ ಆಗ್ತಿತ್ತು. ನಿಮ್ಗೆಲ್ಲ ಈಸಿಯಾಗಿ ಹಾಕ್ಬೇಕಲ್ವಾ? ಈ ತರ ಸೌದೆ ಒಲೆ ಬಿಸಿ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ತನ್ಮಯ್, ಈಗ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ಬಿಸಿ ನೀರಿಗೆ ಗೀಸರು, ಅದರಿಂದ ಅಲ್ಲೇ ಕೂದಲೆಲ್ಲ ಉದುರಿ ಹೋಗುತ್ತೆ.
ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ ಇಲ್ಲ ನೋಡು. ತಾತ ನೀವೇನೇ ಹೇಳಿ ನಮ್ ಜನರೇಷನ್ ಬೆಸ್ಟ್. ಕಷ್ಟ ಪಡ್ಬೇಕು ಅಂತ ಏನಿಲ್ಲ, ಎಲ್ಲ ಫಟಾಫಟ್ ಅಂತ ಆಗತ್ತೆ. ಹಾರ್ಡ್ ವರ್ಕ್ ಮಾಡೋ ಬದಲು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಸಾಕು. ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ಸಾಯಿದ್ರೆ ನೀವ್ ಮಾತಾಡಿದ್ ಸಾಕು. ಹಲ್ಲುಜ್ಜಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಬಿಸ್ಕಿಟ್ ತಗೊಂಡ್ ಬರ್ತೀನಿ ಹೋಗಿ. ತಾತ ಇದ್ರಲ್ಲಿ ಪೇಸ್ಟ್ ಇಲ್ಲ, ಇವಾಗ ಹೇಗ್ ಹಲ್ಲುಜ್ಲಿ? ಬಂದೆ ತಾಳು, ರೆಡಿ ಮಾಡ್ಕೊಡ್ತೀನಿ. ಕೊಡು. ಖಾಲಿ ಆಗಿದೆ ತಾತ. ತಾಳಮ್ಮ. ಹಾಕೊಳಕ್ಕೂ ಬರಲ್ಲ ನಿನ್ಗೆ. ಮುಚ್ಚಳಲ್ಲಿ ಏನ್ ನೋಡ್ತಾ ಇದೀಯ ಉಜ್ಜು? ತಾತ ಇವಾಗ ಏನ್ ಮಾಡೋದು? ಅರುಣ್ ಖಾಲಿ ಆಗಿದೆ ತಾತ.